ಕುಣಿಗಲ್ ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರು ಇರುವಂಥದ್ದು ಸಾವಿರಾರು ಕಾರ್ಯಕರ್ತರು ಮತ್ತೆ ಭಕ್ತರೊಂದಿಗೆ ಧರ್ಮಯಾತ್ರೆಗೆ ಹೊಂಟಿದ್ದಾರೆ. ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಸಾವಿರಾರು ಜನ ಏನು ನಿಮ್ಮ ಕಾರ್ಯಕರ್ತರು ಇರ್ಬೋದು ಮತ್ತೆ ಅಭಿಮಾನಿಗಳು ಇರ್ಬೋದು, ಭಕ್ತರು ಧರ್ಮಯಾತ್ರೆಗೆ ಹೊಂಟಿದ್ದೀರಾ, ಇದ್ರ ಬಗ್ಗೆ ಏನು? ಕುಣಿಗಲ್ ತಾಲೂಕಿನ ಭಾಳಷ್ಟು ಜನ ಕುಟುಂಬದವರು ಧರ್ಮಸ್ಥಳವನ್ನು ಮನೆ ದೇವರಾಗಿ ಕಾಣುವಂಥದ್ದು ಇವತ್ತು ಪರಂಪರೆ ಇದೆ. ಮಂಜುನಾಥನ ಆಶೀರ್ವಾದವನ್ನು ಪಡೆಯಲಿಕ್ಕೆ ಪ್ರತಿ ವರ್ಷ ಹೋಗ್ತಿರೋಂಥ ಪ್ರತೀತಿ. ಈಗಿನ ಸಾಕಷ್ಟು ಗೊಂದಲಗಳ ಮಧ್ಯೆ ಏನು ಕಾಂಗ್ರೆಸ್ ಪಕ್ಷ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪ್ರಕಾರ ಇವತ್ತೇನು ತನಿಖೆನ ಮಾಡ್ತಾ ಇದ್ದಾರೆ, BJPಯವರು ಗೊಂದಲ ಮೂಡಿಸೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದೆಲ್ಲ ಮಿಗಿಲಾಗಿ ಮಂಜುನಾಥನ ದೇವರ ಆಶೀರ್ವಾದವನ್ನು ಪಡಿಬೇಕು ಅಂಥೇಳಿ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಯೂತ್ ಕಾಂಗ್ರೆಸ್ಸಿನ ಮುಖಂಡರುಗಳು, ಮಹಿಳಾ ಕಾಂಗ್ರೆಸ್ಸಿನ ಮುಖಂಡರುಗಳೆಲ್ಲ ಆದಿಯಾಗಿ ಇವತ್ತು ಪಯಣವನ್ನು ಧರ್ಮಸ್ಥಳ ಕಡೆ ಹೊರಟಿದ್ದೇವೆ. ನಮ್ಮ ನಡೆ ಧರ್ಮಸ್ಥಳದ ಕಡೆಗೆ ಮಂಜುನಾಥನ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾ ಇದ್ದೀವಿ. ಈಗ ಸಾಕಷ್ಟು ಆರೋಪಗಳು, ಪರ ವಿರೋಧ ಚರ್ಚೆಗಳಿದೆ, ಸಾಕಷ್ಟು ಆರೋಪ ಇದೆ. ಕಾಂಗ್ರೆಸ್ ಮತ್ತು BJP ಇದನ್ನ ಧರ್ಮ ಸ್ಥಳ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ? ಇವತ್ತು BJPಯವರು ಹಿಂದುತ್ವವನ್ನು ನಮ್ಮದು ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷ ಜಾತ್ಯತೀತ ತತ್ವದಲ್ಲಿದ್ದೇವೆ. ಏನಾದರೂ ಎಲ್ಲ ಜಾತಿಗಳು ನಾವು ಧರ್ಮಗಳನ್ನು ಎತ್ತಿ ಹಿಡಿಲಿಕ್ಕೆ ಸ್ವತಂತ್ರವನ್ನು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ. ಆ ಕಾರಣಕ್ಕೋಸ್ಕರ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಧರ್ಮದ ಹೆಸರಲ್ಲಿ ರಾಜಕೀಯನ BJPಯವರು ಬಿಡಬೇಕು. ಬಡವರ ಸೇವೆ ಮಾಡೋಂಥ ಅವ್ರ ಜವಾಬ್ದಾರಿ ವಿರೋಧ ಪಕ್ಷವಾಗಿ ಮಾಡಬೇಕು. ನಮ್ಮ ನಂಬಿಕೆಗಳನ್ನು ನಾವು ಎತ್ತಿ ಹಿಡಿಬೇಕು ಅನ್ನೋ ಹಾದಿಲಿ ನಾವು ಹೊರಟಿದ್ದೀವಿ. ಶಾಸಕರಾದ ರಂಗನಾಥ್ ಅವರು ಹೇಳೋ ಪ್ರಕಾರ ಧರ್ಮದ ವಿಚಾರದಲ್ಲಿ BJP ರಾಜಕೀಯ ಬಿಡಬೇಕು, ಎಲ್ಲರನ್ನೂ ಒಂದೇ ರೀತಿ ಕಾಣಬೇಕು ಅನ್ನೋದು ಅವರ ಅಭಿಪ್ರಾಯ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಾಸನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.